ಚೈತನ್ಯ ಮಾಲೆಯ 14ನೇ ದಿನಕ್ಕೆ ಎಲ್ಲರಿಗೂ ಸುಸ್ವಾಗತ. ನಾನು ಇವತ್ತು ತಗೊಂಡಿರೋ ಟಾಪಿಕ್ ಕ್ರೀಡೆ. ಕ್ರೀಡೆ ಅಂದ್ರೆ ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ, ಈಗಿನ ಜನರೇಷನ್ ಎಲ್ಲರೂ ಓದು 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 ಅಂತ ಅಂತಾರೆ. ಜಾಸ್ತಿ ಯಾರು ಕ್ರೀಡೆಗೆ ಆಸಕ್ತಿ ಕೊಡಲ್ಲ. ಆಸಕ್ತಿ ಯಾಕೆ ಕೊಡಲ್ಲ ಅಂದ್ರೆ, ಈಗಿನ ಜನರೇಷನ್ ಅಲ್ಲಿ ಓದಿದ್ರೇನೆ ಕೆಲಸ ಮತ್ತೆ ಏನಾದ್ರು ಒಂದು ಇದ್ರಲ್ಲಿ ಜಾಬಲ್ಲಿ ಇರ್ಬೋದು ಅಂತ ಮಾತಾಡ್ತಾರೆ ಎಲ್ಲಾರು. ಮತ್ತೆ ಟೀಚರ್ಸೇ ಆಗ್ಲಿ ಮತ್ತೆ ಅಪ್ಪ ಅಮ್ಮನೇ ಆಗ್ಲಿ ಹೇಳೋದೊಂದೇ ಓದು 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 ಅಂತ ಅಂತಾರೆ. ಅದ್ರಲ್ಲೇ ನಾವು ಸ್ಪೋರ್ಟ್ಸ್ ಅಲ್ಲಿ ಬೆಳಿತೀವಿ ಅಂತಂದ್ರೆ ಬೇಡ, ಇದ್ರಲ್ಲಿ ಏನೈತೆ, ಯಾಕೆ ಇದ್ರಲ್ಲಿ ಆಡ್ತೀರಾ ಅಂತಂದ್ರೆ, ಇದ್ರಲ್ಲೂ ಒಂದ್ ಕೆಲಸ ಇರುತ್ತೆ, ಇದ್ರಲ್ಲೂ ಹೋಗ್ಬೋದು ಅಂತಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಗೊತ್ತಾಗಲ್ಲ. ಜಾಸ್ತಿ ಓದಿನ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರೆ ಎಲ್ಲಾರು ಓದು ಓದು ಅಂತ ಅಂತಾರಲ್ಲ, ಅದಕ್ಕೆ ಇದು ಕಂಪನಿಗಳಲ್ಲಿ ಕೆಲಸ ಸಿಗುತ್ತೆ ಮತ್ತೆ ಅದಕ್ಕೋಸ್ಕರ ಓದು ಅಂತಾರೆ. ಅದೇ ಸ್ಪೋರ್ಟ್ಸ್ ಸೇರ್ಕೊಂಡ್ರೆ ಸ್ವಂತ ನಮ್ ಹೆಸರು ಮಾಡ್ಬೋದು, ನಮ್ ಕಾಲ್ ಮೇಲೆ ನಾವು ನಿಂತ್ಕೋಬಹುದು, ಫೈನಲ್ಸ್ ತನಕ ಎಲ್ಲಾರು ಹೋಗಿ ನಾವು ನಮ್ಮ ಆಟ ನಾವು ತೋರಿಸ್ಬೋದು, ಎಲ್ಲಾ ಕಡೆ ನಮ್ಮ ಹೆಸರು ಬರ್ಬೋದು ಅಂತ ಅನ್ಬೋದು. ಅದಕ್ಕೋಸ್ಕರ ಒಂದು ಉದಾಹರಣೆಗಾದ್ರೆ, ಒಂದ್ ಊರಲ್ಲಿ ಒಂದ್ ಹುಡುಗ ಇರ್ತಾನೆ, ಅವನಿಗೆ ಓದೋದ್ರ ಬಗ್ಗೆ ಒಂದ್ ಸ್ವಲ್ಪನೂ ಇಂಟ್ರೆಸ್ಟ್ ಇರಲ್ಲ. ಅವನಿಗೆ ತುಂಬಾ ಇಷ್ಟ ಅಂದ್ರೆ ಶಟಲ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಆ ಶಟಲ್ ಅಲ್ಲಿ ಅವ್ರಿಗೆ ಯಾರು ಆಸಕ್ತಿ ಕೊಡಲ್ಲ. ಅವನಿಗೆ ದುಡ್ಡು ಇರಲ್ಲ, ಬ್ಯಾಟ್ ತಗೊಳಕ್ಕೆ ಶೂಸ್ ಇರಲ್ಲ, ಮತ್ತೆ ಏನಕ್ಕೂ ಒಂದ್ ಸ್ವಲ್ಪನೂ ದುಡ್ಡು ಇರಲ್ಲ. ಅವನಿಗೆ ಒಬ್ರು ಬರ್ತಾರೆ, ಯಾರೋ ಒಬ್ರು ಅವ್ರ ಚಿಗಪ್ಪನ ಯಾರೋ ಬರ್ತಾರೆ, ಬಂದ್ಬಿಟ್ಟು ನೀನ್ ಏನ್ ಆಗ್ತೀಯಪ್ಪ ಅಂತ ಕೇಳಿದಾಗ, ನಾನೊಬ್ಬ ಶಟಲರ್ ಆಗ್ಬೇಕು ಅಂತ ಅವ್ನು ಹೇಳ್ತಾನೆ. ಯಾಕೆ ಶಟಲರೇ ಆಗ್ಬೇಕು ಅಂತ ಹೇಳಿದಾಗ, ನಂಗೆ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಮತ್ತೆ ಕ್ರೀಡೆಯಲ್ಲಿ ನಾನ್ ಬೆಳಿಬೇಕು ಅಂತ ಅವನು ಹೇಳ್ತಾನೆ. ಅದಕ್ಕೆ ಅವ್ರ ಚಿಕ್ಕಪ್ಪ ಇದ್ದಿದ್ದು, ಕ್ರೀಡೆಯಲ್ಲಿ ಆಡಕ್ ನಿನ್ನ ಹತ್ರ ಏನು ಸ್ಪೋರ್ಟ್ಸ್ ಐಟಮ್ಸ್ ಇಲ್ವಲ್ಲ ಅಂತ ಹೇಳಿದಾಗ, ಹೌದು ನನ್ನ ಹತ್ರ ಏನು ಇಲ್ಲ, ಯಾರು ಕೊಡಿಸ್ತಾರೇನೋ ಅಂತ ನಾನ್ ಕಾಯ್ತಿದ್ದೆ, ನೀವ್ ಚಿಕ್ಕಪ್ಪ ನೀವ್ ಬಂದಿದ್ದೀರಲ್ಲ ಏನಾದ್ರು ಹೆಲ್ಪ್ ಮಾಡಿ ಅಂತ ಕೇಳ್ತಾನ ಅವನು. ಅವಾಗ ಅವ್ರ ಚಿಕ್ಕಪ್ಪ ಇದ್ದಿದ್ದು ಒಂದ್ ಶಟಲ್ ಬ್ಯಾಟ್ ಒಂದ್ ಕಿಟ್ ಕೊಡ್ಸ್ತಾರೆ. ಅವಾಗಿಂದ ಅವ್ನ್ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಸ್ಕೂಲಿಗೆ ಹೋದಾಗ ಹೋಬಳಿ ಮಟ್ಟದಲ್ಲಿ ಅವ್ನ ಆಡಿಸ್ತಾರೆ. ಅವ್ನ್ ಸಿಂಗಲ್ಸ್ ಅಲ್ಲಿ ಗೆದ್ದಿ, ಡಬಲ್ಸ್ ಅಲ್ಲಿ ಗೆದ್ದಿ ಮತ್ತೆ ಫೈನಲ್ ತಕ ಅವ್ರು ಹೋಗ್ತಾರೆ. ಅವರು ಅದ್ರಲ್ಲೂ ಗೆಲ್ತಾರೆ. ಗೆಲ್ತಾ ಹೋಗ್ತಾರೆ ಪೂರ್ತಿ. ಅವ್ರು ಪೂರ್ತಿ ಗೆದ್ದಾಗ ನ್ಯಾಷನಲ್ಸಿಗೆ ಹೋಗ್ತಾರೆ ಪೂರ್ತಿ. ಆ ನ್ಯಾಷನಲ್ಸಿಗೆ ಹೋದಾಗ ಪೂರ್ತಿ ಊರೆಲ್ಲ ಹೆಸರು ಬಂದಿರುತ್ತೆ. ಇಂಥವ್ರ ಮಗ, ಇವನು ಇಷ್ಟೊಂದ್ ಬೆಳೆದವನೆ, ಇವನ ಹೆಸರು ಎಲ್ಲಾ ಕಡೆ ಊರಲ್ಲಿ ಹೆಸರು ಹೇಳ್ತಾರೆ ಇವನ ಹೆಸರು ಕೇಳಿದ್ರೆ. ಯಾಕೆ ಅಂದ್ರೆ ಅವ್ನ್ ಅವತ್ತೇ ಓದೋದ್ರ ಕಡೆ ನಿಂತಿದ್ರೆ ಸುಮ್ನೆ ಅವ್ನ ಟೈಮು ವೇಸ್ಟ್ ಮಾಡ್ತಿದ್ದ, ಎಲ್ಲಾ ವೇಸ್ಟ್ ಮಾಡ್ತಿದ್ದ. ಆದ್ರೆ ಇದ್ರ ಕಡೆ ಸ್ವಲ್ಪ ಗಮನ ಕೊಟ್ಟಿದ್ಕೆ ಪೂರ್ತಿ ನ್ಯಾಷನಲ್ಸ್ ತಗ ಹೋಗಿ ಅವ್ರ ಅಪ್ಪ ಅಮ್ಮಂಗೆ ಹೆಸರು ತರಿಸಿ ಮತ್ತೆ ಎಲ್ಲಾರ ಬಾಯಲ್ಲೂ ಅವ್ನ ಹೆಸರು ಬರೋ ಅಂತ ನಂಗೆ ಮಾಡ್ತಿದ್ದ. ಆಮೇಲೆ ಇದ್ರಲ್ಲೂ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಬೆಳೆದಾಗ ಅವನಿಗೊಂದ್ ಕೆಲಸ ಸಿಗುತ್ತೆ ಈ ಸ್ಪೋರ್ಟ್ಸ್ ಕೋಟಾದಲ್ಲಿ. ಮತ್ತೆ ಅದೇ ಸ್ಕೂಲಿಗೆ ಅದೇ ಇದ್ರಾಗ್ಲಿ ಅವ್ನ್ ಅದೇ ಸ್ಪೋರ್ಟ್ಸ್ ಕೋಟಾಗ ಹೋಗ್ತಾನೆ. ಆ ಸ್ಪೋರ್ಟ್ಸ್ ಕೋಟಾದಲ್ಲಿ ಪೂರ್ತಿ ಅವನಿಗೆ ಆಟಗಳೆಲ್ಲ ಬರೋದ್ರಿಂದ ಇನ್ನು ಮಕ್ಳಿಗೆ ಈ ತರ ಆಡ್ರಿ, ಈ ತರ ಮಾಡ್ರಿ. ಆದ್ರೆ ಈಗಿನ ಜನರೇಷನ್ ಅಲ್ಲಿ ಯಾರು ಇವಾಗ ಪ್ರೀ ಪೀರಿಯಡ್ ಇದ್ರೆ ಸ್ಕೂಲಲ್ಲಿ ಅದನ್ನು ಬಿಡಲ್ಲ ಸರ್ಸು, ಎಲ್ಲಾರು ತಂತಾರೆ ಅದನ್ನು. ಆ ಕ್ಲಾಸು ಬಿಡ್ಬೇಕು ಅಂತ ಎಲ್ಲಾ ಇವ್ರು ಹೋಯ್ತ್ ಕಡೆ ಫಸ್ಟ್ ಇವ್ರು ಹೋಯ್ತ್ ಕಡೆನೆ ಕ್ಲಾಸಸ್ ಬಿಡ್ತಿರ್ಲಿಲ್ಲ. ಇವ್ರು ಹೋದಾಗಿಂದ ಅವ್ರ ಕ್ಲಾಸಸ್ ಬಿಟ್ಟು ಇವ್ರಿಗೆ ಸ್ಪೋರ್ಟ್ಸ್ ಕೋಟ ಎಲ್ಲ ಮಾಡಿಸಿ, ಅವಾಗಿಂದ ಸ್ಕೂಲಿಗೆ ಒಂದ್ ಹೆಸರು, ಒಂದ್ ಕೀರ್ತಿ ಬರುತ್ತೆ. ಅಲ್ಲಿವರೆಗೂ ಒಂದ್ ಕೀರ್ತಿ ಏನು ಬಂದಿರ್ಲಿಲ್ಲ ಆ ಸ್ಕೂಲಿಗೆ. ಆ ಸ್ಪೋರ್ಟ್ಸ್ ಅನ್ನೋದು ಇದಾಗ ಸ್ಟಾರ್ಟ್ ಆಗಿ ಆ ಸ್ಕೂಲಿಗೆ ಒಂದ್ ಕೀರ್ತಿ ಬರುತ್ತೆ. ಮತ್ತೆ ಅವ್ನು ಹೋಗಿದ್ರಿಂದ ಎಲ್ಲಾ ಮಕ್ಳುನು ಚೆನ್ನಾಗಿ ಭಾಗವಹಿಸಿ ಮತ್ತೆ ಎಲ್ಲಾರು ಚೆನ್ನಾಗ್ ಆಡಿ ಒಂದು ಕೀರ್ತಿ ತಂತಾರೆ ಆ ಸ್ಕೂಲಿಗೆ. ಮತ್ತೆ ಎಷ್ಟೊಂದ್ ಮೆಡಲ್ಸ್, ಕಪ್ಪು ಎಲ್ಲಾ ಬರುತ್ತೆ. ಎಲ್ಲಾರು ನ್ಯಾಷನಲ್ ಅಲ್ಲಿ ಇಲ್ಲಿ ಅಂತ ಓಡಾಡ್ತಿರ್ತಾರೆ ಬರೀ ಸ್ಪೋರ್ಟ್ಸ್ ಅಂತ. ಮತ್ತೆ ಪರ್ಸೆಂಟೇಜ್ ಎಲ್ಲ ಕಡಿಮೆ ಆಗ್ತಿರುತ್ತೆ ಸ್ಕೂಲಿಂದು. ಆ ಕಡಿಮೆ ಆದಾಗ HM ಕೇಳ್ತಾರೆ, ಯಾಕಪ್ಪ ಕಡಿಮೆ ಆಗ್ತೈತೆ ಅಂತ. ಇವ್ರು ಸ್ಪೋರ್ಟ್ಸ್ ಕೋಟಾದಲ್ಲಿ ಇದ್ದವರು, ಸರ್ ಇವ್ರು ಬಿಡಿಸ್ಕೊಂಡಿದ್ದಾರೆ ಫೀಲ್ಡು, ನಮಗ್ ಪಾಠ ಮಾಡಕ್ಕೆ ಕ್ಲಾಸಸ್ ಸಿಗ್ತಿಲ್ಲ ಅಂತ ಅಂದಾಗ, ಅವ್ರ ಸರ್ ಇದ್ದವರು, HM ಇದ್ದವರು, ನಿಮಗ್ ಸಿಗೋ ಫೀಲ್ಡ್ 40 ನಿಮಿಷ ಅದ್ರಲ್ಲೇ ಪಾಠ ಮಾಡ್ಬೇಕು, ನೀವು ಇನ್ ಎಷ್ಟು ನಿಮಿಷ ಕೊಡಿಸ್ಬೇಕು, ಮತ್ತೆ ಅದು ಒಂದು ಶಿಕ್ಷಣ ಇದ್ದಂಗೆನೆ ಅವ್ರು ಆಟ ಆಡೋದ್ ಬೇಡವಾ ಅಂತ HM ಹೇಳಿದಾಗ, ಸರಿ ಸರ್ ಈಗಿಂದ ಇನ್ನ ನಾನು ಪ್ರಯತ್ನ ಪಡ್ತೀನಿ, ಮಕ್ಳ ಕೈಗೂ ಹೇಳ್ತೀವಿ ಪ್ರಯತ್ನ ಪಟ್ರಿ ನೀವು ಅಂತ ಹೇಳಿದಾಗ, ಅವ್ರು ಮತ್ತೆ ಪರ್ಸೆಂಟೇಜ್ ಮುಂದಿನ ವರ್ಷದಲ್ಲಿ ಜಾಸ್ತಿ ಪರ್ಸೆಂಟೇಜ್ ಆಗುತ್ತೆ, ಮತ್ತೆ ಸ್ಕೂಲಿಗೆ ಕೀರ್ತಿನೂ ಬರುತ್ತೆ, ಮತ್ತೆ ಸ್ಪೋರ್ಟ್ಸ್ ಅಲ್ಲೂ ಎಷ್ಟೊಂದ್ ಜನ ಬೆಳೆದಿರ್ತಾರೆ. ಧನ್ಯವಾದಗಳು.